ಯಾಕೆ ಗೌಡ್ರೆ? ಆಕಾಶ ಪಾತಾಳ ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅಂತ ಹೇಳ್ದವ್ರು ಹಿಂಗ್ ಹೊಂಟೋಯ್ತಿದ್ದೀರಾ? ಮುದ್ದು ಸೊಸೆ ಮುದ್ದು ಸೊಸೆ. ನಮ್ಮ ವಂಶದ ಕುಡಿನ ಹೊಟ್ಟೆಯಲ್ಲಿ ಮಡ್ಕೊಂಡಿರೋ ಇವಳು ಇನ್ ಮ್ಯಾಕೆ ಈ ಅಟ್ಟಿಯಲ್ಲೇ ಇರ್ತಾಳೆ. ಅವಳು ಎಲ್ಲೂ ಹೋಗಕ್ಕಿಲ್ಲ. ಇದೇ ನನ್ನ ತೀರ್ಮಾನ. ಏನಣ್ಣ ಇದು? ಅವ್ವ ಈಟೆಲ್ಲ ಮಾತಾಡ್ತಿದ್ರು, ನೀ ಸುಮ್ಕೆ ನಿಂತ್ಕೊಂಡಿದ್ಯಾ? ಹಂಗಾದ್ರೆ ನೀ ಅವನ್ ಮಾತ್ಗೆ ಒಪ್ಕೊಂಡಿದ್ಯಾ? ಹೂ ಕಣೆ, ಯಾವಾಗ್ಲೂ ನನ್ನ ಮಗ ನನ್ನ ಮಾತನ್ನ ತೆಗೆದು ಹಾಕಕ್ಕಿಲ್ಲ. ಅವನಿಗೆ ಚೆನ್ನಾಗ್ ಗೊತ್ತು ತನ್ನವ್ವ ಯಾವತ್ತು ನ್ಯಾಯದ ಪರವಾಗಿ ಮಾತಾಡ್ತಾಳೆ ಅಂತ. ಇಲ್ಲಿ ನೋಡ್ರಿ, ಯಾವಾಗ ಏನು ಮಾಡ್ಬೇಕು ಅಂತ ನನ್ನ ಮಗನಿಗೆ ಚೆನ್ನಾಗ್ ಗೊತ್ತು. ಅವನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಯಾರಿಗೂ ಇಲ್ಲ. ಅಲ್ಲ ಬಾಬಾ. ನೋಡೀಶ್ವರಿ, ನೀನ್ ಹೇಳೋ ಹಂಗೆ ನಾನು ನ್ಯಾಯದ ದಾರಿನ ಬಿಟ್ಟು ಯಾವತ್ತೂ ನೋಡ್ಕೊಂಡಿಲ್ಲ. ನ್ಯಾಯ ಅಂತ ಬಂದ್ರೆ ನನ್ಗೆಲ್ರೂ ಒಂದೇಯ. ಅವ್ವ ಹೇಳ್ದಂಗೆ ಇವಳು ಮಾಡಿರೋ ತಪ್ಪಿಗೆ ಅವಳು ಹೊಟ್ಟೆಲಿರೋ ಮಗ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಜೊತೆಗೆ ನಾನು ಮಂತ್ರಿಯಾಗಿ ಒಬ್ಳು ಬಸರಿ ಹೆಂಗಸರನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತೀನಿ. ಇದನ್ನ ಮುಂದಿಟ್ಕೊಂಡು ಇನ್ನೊಬ್ರು ಮಾಡಿರೋ ತಪ್ಪನ್ನ ಇದು ಕೋಲ್ಕೆ ಮಾಡೋದು ಬೇಡ. ಇನ್ನು ಮುಂದ್ಬಿಟ್ಟೆ ಈ ವಿಷಯನ ಈ ಅಟ್ಟಿಲಿ ಯಾರು ಮಾತಾಡೋದು ಬೇಕಾಗಿಲ್ಲ. ಎಪ್ತಿ ಇಟ್ಕೋ ಈಶ್ವರಿ. ನೋಡಿದ್ರೇನೆ, ನಾನು ಹೇಳ್ದಂಗೆ ನನ್ನ ಮಗ ನ್ಯಾಯ ನೀತಿ ಧರ್ಮ ಅಂದ್ರೆ ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರ್ತಾನೆ. ಯಾರಿಗೂ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ. ಹಾಳಾದ್ ಗುಡುಗ್ ಬ್ಯಾರೆ. ಲೇ ಭದ್ರ, ಮೊದ್ಲು ಅವಳನ್ನ ಒಳಗ್ ಕರ್ಕೊಂಡೋಗು. ಸರಿ ಅಮ್ಮಮ್ಮ. ಲೇ ಇದ್ಯಾ, ಗುಡುಗು ಮಿಂಚು ಜಾಸ್ತಿ ಅದೇ. ಕಿಟಕಿ ತಾವ ಹೋಗ್ಬೇಡ, ಕಿಟಕಿ ಮುಚ್ಕೊಂಡು ಮಲ್ಕ. ಸರಿ ಅಮ್ಮಮ್ಮ. ನಿಮ್ನ ನೋಡ್ತಾ ಇದ್ರೆ ಸ್ಯಾನೆ ಪಾಪ ಅನಿಸ್ತಾ ಇದೆ ಚಿಕ್ಕತ್ತೆ. ಯಾಕೆ ಅಂದ್ರೆ ಎಲ್ಲಾದ್ರಲ್ಲೂ ಬರೀ ಸೋಲೆ ಕಾಣ್ತಾ ಇದ್ದೀರಲ್ಲ, ಅದಕ್ಕೆ. ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ನಮ್ ಮಾವಯ್ಯ ಮತ್ತೆ ಗೌಡ್ರು ಅಟ್ಟಿ ಒಳಕ್ ನನ್ನ ಕರ್ದೇ ಕರೀತಾರೆ ಅಂತ. ಆ ಮಾತು ಇವತ್ ದಿಟ ಆಯ್ತು. ಇವತ್ತು ಮಾವಯ್ಯ ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳಿಲ್ಲ, ಆಟೆಯ. ಆ ಮಾತ್ನ ಅವ್ರು ಹೇಳ್ತಾರೆ, ನೀವು ಕೇಳಿಸ್ಕತೀರಾ. ನಾನ್ ಬರ್ಲ ಚಿಕ್ಕತ್ತೆ?
ಏನವ ನಾವು ಇವಳನ್ನ ತುಳಿಬೇಕು ಅನ್ಕೊಂಡಾಗೆಲ್ಲ ಇವಳು ಬೆಳ್ಕೊಂಡೇ ಹೋಯ್ತಾವಳೆ. ಇವಳನ್ನ ಶೆಡ್ಡಿಂದ ಆಚೆ ಹಾಕೋಣ ಅನ್ಕೊಂಡ್ವಿ, ಆದ್ರೆ ಈಗ ನೋಡಿದ್ರೆ ಬಂದು ಬದ್ರೂನ್ ರೂಮ್ ಸೇರ್ಕೊಂಡ್ಲು. ಹೋಗೆ, ಇವತ್ತು ನಿನ್ ಟೈಮ್ ಸಂದಾಗದೆ. ನೀನ್ ಹೊಟ್ಟೆ ಒಳಗೆ ನಮ್ ವಂಶದ ಕುಡಿ ಐತೆ ಅಂತ ತಾನೇ ಒಳಗ್ ಬಂದಿದ್ಯಾ? ನನ್ನ ಮಗನ್ನ ಅಟ್ಟಿಯಿಂದ ಆಚೆಗಾಕಿ ನೀನಿ ಅಟ್ಟಿ ಒಳಗೆ ಅದ್ಯಂಗ ನೆಮ್ಮದಿಯಾಗಿರ್ತೀಯ ನಾನು ನೋಡ್ತೀನಿ. ವಿದ್ಯಾ, ನಿಂಗೆ ಏನಿಷ್ಟ? ಇದೇನ್ ಗೌಡ್ರೆ ಸಡನ್ ಆಗಿ ಬಂದು ಹಿಂಗ್ ಕೇಳ್ತಿದ್ದೀರಾ? ಅದು ನಿಮ್ ಬಸ್ರಿ ಅಲ್ವೇ, ಅದಕ್ಕೆ. ಅದಕ್ಕೆ ಬಸ್ರಿಯರ್ಗೆ 108 ಬೈಕೆ ಇರ್ತಾವಂತೆ. ನಿಂಗೇನ್ ಬೈಕೆ ಇದ್ದದ್ದು? ಗೌಡ್ರೆ ನನ್ಗೆ ಅಂತ ಏನು ಆಸೆ ಇಲ್ಲ. ಯಾಕೆ ಅಂದ್ರೆ ಬೈಕೆ ಪಡಕ್ಕೆ ಈ ಭದ್ರ ಪೂರ ಮಾಡಕ್ಕಿಲ್ಲ ಅಂತ ಅನುಮಾನ ಪಡ್ಬೇಡ. ಅದೇನೇ ಬೈಕೆ ಇದ್ರು ಹೇಳು, ನಾ ಪೂರೈಸ್ತೀನಿ. ಈಗ ನಾನೊಂದು ವಿಷಯ ಹೇಳ್ತೀನಿ, ಗಾಬರಿ ಆಗ್ಬೇಡ. ತಿಟ್ಟುವಾಗ್ಲೂ ನಿನ್ ಬಸುರಿ ಅಲ್ಲ ಕಣವ. ಸಂದಾಗಿ ಯೋಚನೆ ಮಾಡಿ ಹೇಳು. ಅದೇನೇ ಆಸೆ ಇದ್ರು ಸರಿಯೇ, ನಾ ಈಡೇರಿಸ್ತೀನಿ. ಗೌಡ್ರೆ ನಾನು ಏನ್ ಕೇಳಿದ್ರು ನಡ್ಸ್ಕೊಟ್ಟಿರಾ? ಕೇಳು, ಅದ್ ಆಕಾಶದಲ್ಲಿರ್ಲಿ ಇಲ್ಲ ಪಾತಾಳದಲ್ಲಿರ್ಲಿ ತಡಿಕಂತ ತಂದ್ಕೊಡ್ತೀನಿ. ನಿಮ್ ಮಾತ್ ನಂಬೋದೆ, ದಿಟ್ಟವಾಗ್ಲೂ ನಡ್ಸ್ಕೊಟ್ಟಿರಾ? ನಿಂಗ್ ಮಾತ್ ಕೊಡ್ತಾ ಇರೋದು ಶಿವರಾಮೇಗೌಡ್ರ ಮಗ ಭದ್ರೇಗೌಡ. ಕೊಟ್ ಮಾತ್ನ ತಪ್ಪಿರೋದು ಇತಿಹಾಸದಲ್ಲಿ ಇಲ್ಲ ಕಣಂತೆ. ಅದೇನು ಅಂತ ಹೇಳು. ಅದು ನೀವು ಅತ್ತೆನ ಮನ್ಸಾರೆ ತಾಯಿ ಅಂತ ಒಪ್ಕೊಂಡು ಅವ್ವ ಅಂತ ಕರಿಬೇಕು. ಅವ್ರು ಬಯಸ್ತಾ ಇರೋ ಮಗನ್ ಪಿರುತಿನ ಅವ್ರಿಗೆ ಕೊಟ್ಟಿರಾ? ಗೌಡ್ರೆ ಯಾಕ ಗೌಡ್ರೆ ಆಕಾಶ ಪಾತಾಳ ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅಂತ ಹೇಳ್ದವ್ರು ಹಿಂಗ್ ಹೊಂಟೋಯ್ತಿದ್ದೀರಾ? ಇದು ತಂದ್ಕೊಡ ಅಂತದಲ್ಲ. ಆದ್ರೆ ನನಗ್ ಬೇಕಾಗಿರೋದು ಇದೆಯಾ? ಒಂದ್ ತಿಳ್ಕಳಿ ಗೌಡ್ರೆ, ತಾಯಿ ಪ್ರೀತಿ ಕಳ್ಕೊಂಡಿರೋ ಮಕ್ಳಿಗೆ ತಾಯಿ ಪಿರುತಿ ಕೊಡ್ತೀನಿ ಅಂತ ಬಂದು ಏಟೋ ಹೆಂಗಸ್ರು ಮಲ್ ತಾಯಿ ಆಗಿದ್ದಾರೆ ಹೊರತು ತಾಯಿ ಯಾವತ್ತೂ ಆಗೇ ಇಲ್ಲ. ಆ ಮಕ್ಳಿಗೆ ನಿಜವಾದ ಪಿರುತಿನೂ ಸಿಕ್ಕಿಲ್ಲ. ಆದ್ರೆ ಅತ್ತೆ ಯಾವತ್ತು ನಿಮ್ಮನ್ನ ಮಲ್ತಾಯಿ ಮಗ ಅಂತ ಅನ್ಕಂಡೇ ಇಲ್ಲ. ನೋಡಿ ಗೌಡ್ರೆ, ಮೊದಲನೇ ಹೆಂಡ್ರು ಸತ್ ಮೇಲೆ ಮಕ್ಳಿಗೆ ತಾಯಿ ಪಿರುತಿ ಕೊಡ್ತೀನಿ ಅಂತ ಮಾತ್ ಕೊಟ್ಟು ಮದ್ವೆ ಆಗಿ ಬಂದ್ಮೇಲೂ ಕೂಡ ಆ ಮಕ್ಳಿಗೆ 4 ದಿನನೂ ತಾಯಿ ಪಿರುತಿ ಸಿಗಕ್ಕಿಲ್ಲ. ಅಂತದ್ರಲ್ಲಿ ನೀವ್ ಅವ್ರಿಗೆ ಒಂದಿನನೂ ಮುಖ ಕೊಟ್ಟು ಮಾತಾಡದೆ ಹೋದ್ರುನುವೆ ಅವ್ರಿಗೆ ನಿಮ್ ಮೇಲೆ ಒಂಚೂರು ಪಿರುತಿ ಕಮ್ಮಿ ಆಗಿಲ್ಲ ಗೌಡ್ರೆ. ಪ್ರತಿ ದಿನ ಪ್ರತಿ ಕ್ಷಣ ಅವ್ರು ನಿಮ್ಗೋಸ್ಕರ ಒಳ್ಳೇದೇ ಬಯಸ್ತಾರೆ.
ನಿಮ್ ಬಾಯಿಂದ ಒಂದೇ ಒಂದ್ಕಿಂತ ಅವ್ವ ಅಂತ ಕರ್ಸ್ಕೊಂಡ್ಬಿಟ್ರೆ ಸಾಕು, ತನ್ನ ಹೆಣ್ತನಕ್ಕೆ ಬೆಲೆ ಸಿಗ್ತದೆ ಅಂತ ಹಂಬಲಿಸ್ತಾವ್ರೆ. ಇದು ಬರೀ ನನ್ಗೊಬ್ಳಿಗೆ ಇರೋ ಬಯಕೆ ಅಲ್ಲ, ಮಾವಯ್ಯಂಗೂ ಇದು ಒಂದೇ ಚಿಂತೆ. ಗೌಡ್ರೆ, ಅವ್ರಿಗೆ ನಿಮ್ ತವ ಹೇಳ್ಕೊಳಕ್ಕಾಗ್ದೆ ಮನ್ಸೊಳ್ಗೆ ಸಾನೆ ಒದ್ದಾಡ್ತವ್ರೆ. ತಾಯಿ ಪ್ರೀತಿ ಅನ್ನೋದು ಎಲ್ರಿಗೂ ಸಿಗಕ್ಕಿಲ್ಲ, ಅದ್ರಲ್ಲೂ ನಿಷ್ಕಲ್ಮಸವಾದ ಪಿರುತಿ ಸಿಗೋದು ಸಾನೆ ಕಷ್ಟ. ಅದು ನಿಮಗ್ ಸಿಕ್ಕದೆ, ಅದನ್ ಕಳ್ಕೋಬೇಡಿ, ಉಳಿಸ್ಕೊಳ್ಳಿ. ನೀವು ಅವ್ರಿಗೆ ಒಂಚೂರ್ ಪಿರುತಿ ಕೊಟ್ಟು ನೋಡಿ, ಅವ್ರು ನಿಮ್ಗೆ 100ರಷ್ಟು ಪಿರುತಿ ಕೊಡ್ತಾರೆ. ಅವ್ರ ಒಳ್ಳೆ ಮನಸ್ನ ಅರ್ಥ ಮಾಡ್ಕೊಳ್ಳಿ ಗೌಡ್ರೆ. ಅವ್ರನ್ನ ಅವ್ವ ಅಂತ ನೀವು ಒಪ್ಕೊಂಡ್ ನೋಡಿ, ಮಾವಯ್ಯ ಏಟ್ ಖುಷಿ ಪಡ್ತಾರೆ. ಬರೀ ಮಕ್ಕಳನ್ನ ಎತ್ತುಬಿಟ್ರೆ ತಾಯಿ ಆಗಾಕಿಲ್ಲ, ಅದಕ್ಕೆ ತಾಯಿ ಮನಸ್ಸು ಬೇಕು ಅಂತ ಕೇಳಿದ್ದೆ. ಆದರೆ ಇವತ್ತದನ್ನ ನಾನು ನನ್ನ ಕಣ್ಣಾರೆ ಕಂಡ್ಬಿಟ್ಟೆ ಕಣೆ. ಅವ್ವ ಮಗನ್ನ ದೂರ ಮಾಡೋ ಸೊಸೆಂದ್ರಿರೋ ಈ ಕಾಲದಲ್ಲಿ ಅವ್ವ ಮಗನ್ನ ಒಂದು ಮಾಡ್ಬೇಕನ್ನೋದೇ ನನ್ನ ಬಯಕೆ ಅಂತ ಕೇಳ್ಬಿಟ್ಟೆ ನೋಡು. ಆಗ್ಲೇ ನೀನು ನಿಜವಾದ ತಾಯಿ ಆಗ್ಬಿಟ್ಟೆ. ಇವತ್ತು ನಿನ್ನ ಬಗ್ಗೆ ಸ್ಯಾನೆ ಹೆಮ್ಮೆ ಅನ್ನಿಸ್ತಿದೆ ಕಣೆ. ದೀಟ ಹೇಳ್ಬೇಕು ಅಂದ್ರೆ ಇಡೀ ಜೀವಮಾನದಲ್ಲಿ ನಾನು ಕೇಳಿದ ಬಸ್ರಿ ಬೈಕೆ ಅಂದ್ರೆ ಇದೇ ಕಣೆ. ಇಂಥ ಬೈಕೆನ ನಾನು ಹಿಂದೆ ಕೇಳೂ ಇಲ್ಲ, ಮುಂದೆ ಕೇಳೋದು ಇಲ್ಲ. ವಯಸ್ಸಲ್ಲಿ ಚಿಕ್ಕವಳಿದ್ರು ಇವತ್ತು ನೀನು ದೊಡ್ಡವಳು ಅನ್ನಿಸ್ಕೊಂಡ್ಬಿಟ್ಟೆ ಕಣೆ, ದೊಡ್ಡವಳು ಅನ್ನಿಸ್ಕೊಂಡ್ಬಿಟ್ಟೆ.